ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಿ.ವಿ.ಆರ್‌ಗೆ ಹಾರ್ಡ್ ಡಿಸ್ಕ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಅನ್ನು ಒತ್ತಿ. ಯಾವುದೇ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಸೀಲ್ ನೋಡ್ಕೊಬೇಕು. ಡಿ.ವಿ.ಆರ್ ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಈ ಬಾಕ್ಸಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಬುಕ್ ಸಿಗುತ್ತೆ ಮತ್ತು 8 ಚಾನಲ್ ಡಿ.ವಿ.ಆರ್ ಜೊತೆಲೇ ಮೌಸ್ ಮತ್ತು ಪವರ್ ಅಡಾಪ್ಟರ್ ಕೂಡ ಸಿಗುತ್ತೆ. ಈ ಪವರ್ ಅಡಾಪ್ಟರ್ ಬಂದು ನಮಗೆ ಇನ್ಪುಟ್ಟನ್ನು 100ಇಂದ 240 ಆ್ಯಂಪ್ಸ್ವರೆಗೂ ತಗೊಳ್ಳುತ್ತೆ. ಔಟ್ಪುಟ್ 12 ವೋಲ್ಟ್ 1.5 ಆ್ಯಂಪ್ಸ್ DC ಆಗಿ ಕನ್ವರ್ಟ್ ಮಾಡುತ್ತೆ. ಈಗ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾವು ಡಿ.ವಿ.ಆರ್ನ ಫ್ರಂಟ್ ವ್ಯೂ ಮತ್ತು ಡಿ.ವಿ.ಆರ್ನಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಡಿ.ವಿ.ಆರ್ನಲ್ಲಿ ನಾವು ಟೋಟಲಾಗಿ 8 ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡ್ಬೋದು. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಮ್ರಾಗಳನ್ನ ಹೇಗೆ ಡಿ.ವಿ.ಆರ್ಗೆ ಕನೆಕ್ಟ್ ಮಾಡೋದು ಮತ್ತು ಕಾನ್ಫಿಗರೇಷನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೇನೆ. ಆ್ಯಂಡ್ ಆಡಿಯೋ ಔಟ್ಪುಟ್, ಆಡಿಯೋ ಇನ್ ಕೂಡ ಇದೆ. HDMI ಪೋರ್ಟ್, VGA ಪೋರ್ಟ್, ಲ್ಯಾನ್ ಪೋರ್ಟ್, USB ಪೋರ್ಟ್ ಆ್ಯಂಡ್ ಪವರ್ ಪಾಯಿಂಟ್. ಇವಾಗ ನಾವು ಡಿ.ವಿ.ಆರ್ನ ಓಪನ್ ಮಾಡಿ ಡಿ.ವಿ.ಆರ್ನ ಒಳಗಡೆ ಹಾರ್ಡ್ ಡಿಸ್ಕ್ನ ಇನ್ಸ್ಟಾಲೇಷನ್ ಮಾಡ್ತೀವಿ. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವು ನೋಡ್ತಾ ಇರೋದು ಮದರ್ ಬೋರ್ಡಲ್ಲಿ CMOS ಶೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಡಿ.ವಿ.ಆರ್ನ ಕಾನ್ಫಿಗರ್ ಮಾಡಬೇಕಾದ್ರೆ ಡೇಟ್ ಆ್ಯಂಡ್ ಟೈಮ್ನ ಸೆಟ್ ಮಾಡಿ ಇರ್ತೀವಿ. ಪವರ್ ಹೋಗಿ ಬರೋದು ಮಾಡಿದಾಗ ಡೇಟ್ ಮತ್ತು ಟೈಮ್ ಚೇಂಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೆಕಾರ್ಡಿಂಗ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದು ಒಂದು ಡಾಟಾ ಸಾಟಾ ಕೇಬಲ್ ಮತ್ತು ಪವರ್ ಕೇಬಲ್, ಇದೆರಡನ್ನೂ ಕೂಡ ಹಾರ್ಡ್ ಡಿಸ್ಕ್ ಮತ್ತು ಡಿ.ವಿ.ಆರ್ಗೆ ಕನೆಕ್ಟ್ ಮಾಡಬೇಕು. ಡಿ.ವಿ.ಆರ್ಗೆ ಪವರ್ ಸಪ್ಲೈಗೋಸ್ಕರ ಮತ್ತು ಕ್ಯಾಮ್ರಾದಿಂದ ಬಂದಂತಹ ವಿಡಿಯೋ ಡಾಟಾ ಸಾಟಾ ಕೇಬಲ್ನಿಂದ ಹಾರ್ಡ್ ಡಿಸ್ಕ್ಗೆ ಹೋಗಿ ರೆಕಾರ್ಡ್ ಆಗೋದಕ್ಕೋಸ್ಕರ ಇದೆರಡು ಪ್ರಾಪರಾಗಿ ಕನೆಕ್ಟ್ ಮಾಡಬೇಕು. ಹೀಗೆ ಡಾಟಾ ಸಾಟಾ ಕೇಬಲ್ ಮತ್ತು ಪವರ್ ಕೇಬಲ್ನ ಪ್ರಾಪರಾಗಿ ಹಾರ್ಡ್ ಡಿಸ್ಕ್ಗೆ ಕನೆಕ್ಟ್ ಮಾಡಿದ ನಂತರ ಹಾರ್ಡ್ ಡಿಸ್ಕ್ನ ಡಿ.ವಿ.ಆರ್ಗೆ ಸ್ಕ್ರೂ ಮುಖಾಂತರ ಕೂರಿಸ್ಬೇಕು. ಇದು ಇಷ್ಟು ಡಿ.ವಿ.ಆರ್ಗೆ ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡೋದು. ಥ್ಯಾಂಕ್ ಯು ಫ್ರೆಂಡ್ಸ್.